ಗೊಂಬೆನೂ ಬಂದಿಲ್ವಾ? ಇಲ್ಲ. ಯಾಕೊಂಥರ ಇದೆಯಾ? ಏನು ಮಾಡ್ತಾ ಇದೆಯಾ? ಏನು ನಡೆಸ್ತಾ ಇದೆಯಾ? ಏನ್ ನಿನ್ ಮಾತಿನ ಅರ್ಥ? ಏನ್ ನಡೆಸ್ತಿದ್ಯಾ ಅಂದ್ರೆ ಏನ್ ಅರ್ಥ? ಸಾಧಾರಣವಾಗಿ ನನ್ನ ಹೆಂಡತಿ ಏನೋ ಮಾಡಕ್ಕೆ ಹೋಗ್ತಾಳೆ, ಅದು ಇನ್ನೇನೋ ಆಗುತ್ತೆ, ಹಾಗೇನಾದ್ರೂ ಆಯ್ತಾ ಅಂತ ಕೇಳಿದೆ ಅಷ್ಟೇ. ಕೊಂಕ್ ಮಾತಾಡಬೇಡ ಕೈಲಾಶ್, ಅದು ನನಗಿಷ್ಟ ಆಗಲ್ಲ. ಕೊಂಕಾಡ್ತಾ ಇಲ್ಲ ಕಲ್ಪನಾ, ನನ್ನ ಹೆಂಡತಿ ಯಾವತ್ತೂ ಇರೋ ಹಾಗೆ ಇವತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ನನ್ನ ಹತ್ರ ಏನು ಬೇಕಾದರೂ ಮುಚ್ಚಿಡ್ಬೋದು, ಆದರೆ ನಿನ್ನ ಈ 2 ಸುಂದರವಾದ ಕಣ್ಣುಗಳು ನನ್ನ ಹತ್ರ ಯಾವ ಸತ್ಯನೂ ಮುಚ್ಚಿಡಕ್ಕಾಗಲ್ಲ. ಹೆಣ್ಣಿನ ಕಣ್ಣು ನೋಡ್ಕೊಂಡು, ಕಣ್ಣಿನ ಮಾತು ನಂಬಿಕೊಂಡು ಗಂಡಸರು ಮೂರ್ಖರಾಗ್ತಾರೆ. ಮೀನಿನ ಹೆಜ್ಜೆ, ಹೆಣ್ಣಿನ ಕಣ್ಣಿನ ಹೆಜ್ಜೆ ಯಾವತ್ತೂ ಯಾರಿಗೂ ಅರ್ಥ ಆಗಲ್ಲ ಕೈಲಾಶ್. ಹಾಗಾದರೆ ನಿನ್ನ ಕಣ್ಣಲ್ಲಿ ಈ ಭಯ ಯಾಕೆ ಕಲ್ಪನಾ? ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತೆ. ನೀನು ಆಡೋ ಮಾತೊಂದು, ನಿನ್ನ ಮನಸ್ಸಿನ ಮಾತೊಂದು. ಉದಾಹರಣೆ ಕೊಡ್ಲಾ? ಚಿನ್ನು ವಾಪಸ್ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತಂದೆ. ಅದು ನಿನ್ನ ತುಟಿಗಳಾಡಿದ ಮಾತು. ಹಾಳಾದವಳು ಯಾಕಾದರೂ ಬಂದ್ಲೋ ಅನ್ನೋದು ನಿನ್ನ ಮನಸ್ಸಿನ ಮಾತು ಅಲ್ವಾ? ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್, ನೀನ್ ತುಂಬಾ ಮಾತಾಡ್ತಿದ್ಯಾ. ನನಗೆ ಕೆಟ್ಟ ಕೋಪ ಬರ್ತಾ ಇದೆ. ಆ್ಯಕ್ಚುಲಿ ನೀನು ಕೋಪ ಮಾಡಿಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತು. ಅದಕ್ಕೆ ನಿನಗೆ ಆಗಾಗ ನಾನು ರೇಗಿಸೋದು. ಆದರೆ ಈಗ ನಿನಗೆ ಕೋಪ ಬರೆಸಿ ನಿನ್ನ ಸುಂದರವಾದ ಮುಖನ ನೋಡೋದಕ್ಕೆ ನಂಗೆ ಟೈಮ್ ಇಲ್ಲ. ಆಫೀಸಲ್ಲಿ ತುಂಬ ಮೀಟಿಂಗ್ ಇದೆ. ಮತ್ತು ಒಂದು ವಿಷಯ, ತುಂಬ ಯೋಚನೆ ಮಾಡಬೇಕು. ತುಂಬ ಯೋಚನೆ ಮಾಡಿದ್ರೆ ತಲೆನೋವು ಬರುತ್ತೆ. ತಲೆನೋವು ಬಂದರೆ ಮುಖ ಬಾಡ್ ಹೋಗುತ್ತೆ. ಬಾಡ್ ಹೋದ ಮುಖ ನಿನಗೆ ಚೆನ್ನಾಗಿ ಕಾಣ್ತದೆ. ಬಾಯ್. ಇರಿಟೇಟ್ ಮಾಡೋಂಥ ಹೆಣ್ಣನ್ನ ಇಷ್ಟಪಡೋಂಥ ಗಂಡಸು ನೀನು ಒಬ್ಬನೇ ಅನ್ಸುತ್ತೆ ಕೈಲಾಶ್. ಅದಕ್ಕೆ ನನಗೂ ನೀನು ಕಂಡ್ರೆ ಇಷ್ಟ. ಅಕ್ಕ ಹೇಳಿದ್ದಲ್ಲ, ನಾನು ನಿನ್ನ ಮ್ಯಾಗ ಯಾವತ್ತೂ ಜನ್ಮದಲ್ಲಿ ಆ ಥರ ಎಲ್ಲ ಮಾಡಲ್ಲ. ಪ್ಲೀಸ್ ಅಕ್ಕ, ಹಿಂಗೆಲ್ಲ ಮಾತಾಡಬೇಡ. ಯಾರು ಯಾವುದಕ್ಕೂ ಹೊಣೆ ಅಲ್ಲ. ಏನಾಗುತ್ತೋ ಅದೆಲ್ಲ ದೇವ್ರಿಚ್ಛೆ. ಸರಿ, ಆಗಿದ್ದನ್ನೆಲ್ಲ ನಾನು ನೀನು ಮರ್ತು ಬಿಡೋಣ. ಆದರೆ ಒಂದು ನೆನ್ಪಿಡ್ಕೊ, ನನಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತೀನಿ. ಮನೆ ಬಿಟ್ಟು ಹೋಗೋದಿರ್ಲಿ, ಮನೆ ಒಳಗಡೆ ಓಡಾಡಬಾರ್ದು. ಹಾಗೆ ಮಾಡ್ತೀನಿ. ಬಿ ಕೇರ್ಫುಲ್. ಏನಾದರೂ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಚಿನ್ನು ವಾಪಸ್ ಬಂದು ಈ ಮನೆ ನಗುನೂ ವಾಪಸ್ ಬಂತು. ಹೌದತ್ಗೆ, ನನಗೂ ತುಂಬಾ ಭಯ ಆಗೋಗಿತ್ತು. ಅಕಸ್ಮಾತ್ ಚಿನ್ನು ವಾಪಸ್ ಬರ್ದೇನೆ ಹೋದ್ರೆ ಏನು ಮಾಡೋದಪ್ಪ ಅಂತ ಯಾರಿಗೂ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡಿದೀನಿ ಗೊತ್ತಾ. ಇಲ್ಲ ಶ್ವೇತಾ, ನನಗಂತೂ ವಿಶ್ವಾಸ ಆಯ್ತು ಚಿನ್ನು ಮನೆಗೆ ಬಂದೇ ಬರ್ತಾಳೆ ಅಂತ. ನನ್ನ ಮಗ ಅವಳನ್ನು ಕರ್ಕೊಂಡು ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಚಿನ್ನು ಈ ಮನೆಯೋಳು, ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ? ಬೊಂಬೆ, ಇನ್ಮೇಲೆ ಯಾವ ಚಿಂತೆನೂ ಮಾಡಬೇಡಮ್ಮ. ಇವತ್ತಿಂದ ಚಿನ್ನು ಜವಾಬ್ದಾರಿ ನಂದು. ಈ ಮನೆಯಲ್ಲಿ ಅವಳಿಗೆ ಯಾವ ರೀತಿ ತೊಂದರೆನೂ ಆಗಲ್ಲ. ಇವತ್ತಿಂದ ಅವಳಿಗೆ ಯಾರಾದರೂ ಏನಾದರೂ ಅನ್ಲಿ, ನಾನು ನೋಡ್ಕೋತೀನಿ. ಬೇಡ ತಾತ, ಇಷ್ಟೆಲ್ಲ ಆಗಿರೋದೇ ಸಾಕು. ಇನ್ನೇನು ಆಗದ್ ಬೇಡ. ಚಿನ್ನುನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಿಂದ ಚಿನ್ನು ಬಗ್ಗೆ ಯಾರೂ ತಲೆ ಕಟ್ಸ್ಕೋಬೇಕಾಗಿಲ್ಲ. ಚಿನ್ನುನ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ.
ಚಿನ್ನುನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಿಂದ ಚಿನ್ನು ಬಗ್ಗೆ ಯಾರೂ ತಲೆ ಕಟ್ಸ್ಕೋಬೇಕಾಗಿಲ್ಲ. ಚಿನ್ನುನ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಗೊಂಬೆ, ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ನನ್ನ ತಂಗಿನ ನಮ್ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ದೆ ಅಷ್ಟೇ. ಕಟ್ಕೊಳ್ಳೋದು ಸುಲಭ ಮಗಳೇ, ಬಿಟ್ಬಿಡೋದು ಕಷ್ಟ. ಚಿನ್ನು ನಮ್ಮ ಮನೇಲಿ ಮಾತ್ರ ಅಲ್ಲ, ನಮ್ಮ ಮನಸ್ಸಲ್ಲೂ ಇದ್ದಾಳೆ. ಆಗಿರುವಾಗ ನೀನು ಒಂದೇ ಸಲ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ತಂಗಿನ ಇದೇ ಮನೇಲಿ ಬಿಟ್ಟು ಹೋಗೋದು ಎಷ್ಟು ಸರಿಯತ್ತೆ? ಜೀವನದಲ್ಲಿ ಒಂದೊಂದು ಸಲ ಯಾವುದೋ ಕೆಟ್ಟಗಳಿಗೆ ನಡಿಬಾರದು ನಡೆದೋಗುತ್ತೆ. ಮನುಷ್ಯ ಮಾತ್ರರಾದವ್ರ ಕೈಲಿ ಅದನ್ನ ನಿಲ್ಲಿಸೋಕ್ಕೂ ಆಗಲ್ಲ, ಬದಲಾಯಿಸೋಕ್ಕೂ ಆಗಲ್ಲ. ಆದರೆ ನೀನು ನಿನ್ನ ನಿರ್ಧಾರನ ಬದಲಾಯಿಸ್ಬೋದಲ್ವ ಕಂದ? ಗೊಂಬೆ, ನಿನ್ ಕೋಪ ಇನ್ನೂ ಇಳ್ದಿಲ್ವಾ? ಕೋಪದಲ್ಲಿ ಏನೇನೋ ನಿರ್ಧಾರ ತಗೊಳ್ಬೇಡ ಕಣೆ, ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಚಿನ್ನು ಜವಾಬ್ದಾರಿ ನಂದು. ನಾನಿರೋ ಕಡೆ ನನ್ನ ಚಿನ್ನು ಇರಬೇಕು. ಈ ಮನೆ ಕರ್ಕೊಂಡು ಬಂದಿದ್ದು ನಾನು ಈ ಮನೆ ಕರ್ಕೊಂಡು ಬಂದಿದ್ದು ಅತ್ತೆ ಆರೋಗ್ಯ ಕಾರಣಕ್ಕೆ. ಇವಾಗ ಅತ್ತೆ ಹುಷಾರಾಗಿದ್ದಾರಲ್ಲ, ಇವಾಗ ಚಿನ್ನು ಈ ಮನೇಲಿರೋ ಅಗತ್ಯ ಇಲ್ಲ. ಚಿನ್ನು ನನಗೆ ಭಾರನೂ ಅಲ್ಲ. ಅದಕ್ಕೆ ಚಿನ್ನು ನಾನು ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಗೊಂಬೆ, ಚಿನ್ನು ಈ ಮನೆಗೆ ಭಾರ ಆಗಿಲ್ಲಮ್ಮ. ಒಂದು ರೀತಿಯಲ್ಲಿ ನೋಡಿದ್ರೆ ನಾವೇ ಅವಳಿಗೆ ಆಭಾರಿಯಾಗಿದ್ದೇವೆ. ನಾನು, ನಿನ್ನಜ್ಜಿ ಪಾರ್ವತಿ ಅವಳ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂದ್ರೆ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲಮ್ಮ. ನನಗೆ ಗೊತ್ತೋ ತಾತ, ನೀವು, ಅಜ್ಜಿ, ಅತ್ತೆ, ಚಿಕ್ಕಿ, ರಾಮು ನೀವೆಲ್ಲ ಎಷ್ಟು ಪ್ರೀತಿನ ನೋಡ್ಕೋತಿದ್ದೀರಾ ಅಂತ. ಆದರೂ ಚಿನ್ನುನ ವಾಪಸ್ ನಮ್ಮನೆ ಕರ್ಕೊಂಡು ಹೋಗೋದೇ ಸರಿ ಅಂತ ಅನಿಸ್ತಿದೆ. ಚಿನ್ನು, ನೀ ನನ್ನ ಜೊತೆ ಬರೋದಕ್ಕೆ ರೆಡಿ ಇದೆಯಾ ತಾನೆ? ನೀನು ಬರ್ದೇ ಹೋದ್ರೆ, ನೀನನ್ನು ವಾಪಸ್ ಕರ್ಕೊಂಡು ಹೋಗದೆ ಹೋದ್ರೆ ಶ್ರುತಿ ನನ್ನನ್ನು ಮದುವೆ ಆಗಲ್ಲ. ಆ ಸತ್ಯ ಗೊತ್ತಾ ನಿನಗೆ? ನೀನು ಯಾವ ಉದ್ದೇಶಕ್ಕೆ ಮನೆ ಬಿಟ್ಟು ಬಂದ್ಯೋ ಆ ಉದ್ದೇಶನೇ ಹಾಳಾಗ್ಬಿಡುತ್ತೆ ಅಂತ ಗೊತ್ತಾ ನಿನಗೆ? ನಿನ್ನ ತಾತಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ನಿನ್ನ ತಮ್ಮ ಗಿರಿ ಕಣ್ಣಲ್ಲಿರೋ ಕನ್ಸುಗಳನ್ನ ಕಾಪಾಡ್ಕೋಬೇಕು. ಆ ಯೋಚನೆ ಇದೆಯಾ ನಿನಗೆ? ಚಿನ್ನು, ಹೇಗಿದ್ಯಾ ಅಣ್ಣ? ಅಣ್ಣ ಅಂತ ಬಾಯಿ ತುಂಬ ಕರಿತೀಯ, ಆದರೆ ನಿನ್ನ ಅಣ್ಣನಿಗೆ ನೀನೆಂಥ ದೊಡ್ಡ ದ್ರೋಹ ಮಾಡಿದೆ ಅಲ್ಲ. ನಾನು ನಿನ್ನನ್ನು ತಂಗಿ ಅಂತಲೇ ನಂಬಿದ್ದೆ. ನನ್ನ ನಂಬಿಕೆನೆಲ್ಲ ಹಾಳು ಮಾಡಿದೆ ಚಿನ್ನು. ಅಣ್ಣ, ನಿನಗೆ ನನ್ನ ಮೇಲೆ ಎಷ್ಟು ಬೇಸರ ಆಗಿದೆ, ಎಷ್ಟು ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತು. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ಲ ಅಣ್ಣ. ಹಾಗಂದ್ರೆ ಏನರ್ಥ? ಕಡೆ ಪಕ್ಷ ಹೋಗೋಕ್ಕೂ ಮೊದಲೇ ಒಂದು ಮಾತು ಹೇಳೋಗ್ಬಾರ್ದಿತ್ತ? ನಿಜ ಹೇಳಣ್ಣ, ನಾನು ಹೋಗ್ತೀನಿ ಅಂದಿದ್ರೆ ನೀನು ನನಗೆ ಹೋಗಕ್ಕೆ ಬಿಡ್ತಿದ್ದ? ಸದ್ಯ ನನ್ನ ತಂಗಿ ವಾಪಸ್ ಬಂದಲ್ಲ, ನನಗದೇ ಸಮಾಧಾನ. ಅಣ್ಣ, ನಾನು ವಾಪಸ್ ಮನೆಗೆ ಬಂದೇನಾದರೂ ತಪ್ಪು ಮಾಡಿದ್ನ? ನಾನು ಮಾಡ್ತಾ ಇರೋದು ತಪ್ಪೋ ಸರಿನೋ ನಂಗೊಂದು ಗೊತ್ತಾಗ್ತಾ ಇಲ್ಲ. ನೀನು ಸರಿ ತಪ್ಪು ಗೆರೆಗಳನ್ನು ದಾಟಿ ತುಂಬ ದಿನ ಆಗಿದೆ ಚಿನ್ನು. ಅದು ಅಲ್ಲದೆ ನಿನಗೆ ಬೇರೆ ದಾರಿನೇ ಇರಲಿಲ್ವಲ್ಲ. ನನಗೆ ನನ್ನ ತಂಗಿ ಮೇಲೆ ನಂಬಿಕೆ ಇದೆ. ನಿನ್ನ ಕಾರಣಕ್ಕೆ ಬೇರೆ ಯಾರಿಗೂ ಯಾವತ್ತೂ ತೊಂದರೆ ಆಗಲ್ಲ. ಸದ್ಯ ನೀ ಶ್ರುತಿ ಅಕ್ಕನ ಜೊತೆ ಇರ್ತೀಯಲ್ಲ, ನನಗದೇ ಸಮಾಧಾನ. ಪಾಪ ರಾಮಣ್ಣ, ಅವನ ಸ್ಥಿತಿ ನನ್ನ ಕೈನಾಗ ನೋಡೋಕ್ಕಾಯ್ತಾ ಇಲ್ಲ. ತಂಗಿ ವಾಪಸ್ ಬಂದ್ಲಲ್ಲ ಅಂತ ಸಂತೋಷ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಯಾಕಪ್ಪ ಬಂದ್ಲು, ಇನ್ನು ಏನೇನು ಅನುಭವಿಸ್ಬೇಕು ಅನ್ನೋ ಆತಂಕ. ಆ ದೇವ್ರು ನಡೆಸೋ ಆಟದಾಗೆ
ನಾನು ನೀನು ಏನನ್ನ ಮಾಡೋಕ್ಕಾಯ್ತದೆ? ಆ ದೇವ್ರ ಮೊರೆ ಹೋಗೋದೇ ಒಳ್ಳೇದು. ಸದ್ಯ ಪೀಡೆ ಈ ಮನೆಯಿಂದ ತೊಲಗ್ತಾ ಇದೆ. ಪಾಪ ನಮ್ಮಕ್ಕ ಏನು ಕರ್ಮ ಮಾಡಿದ್ಲೋ ಏನೋ, ಈ ಶನಿ ಮತ್ತೆ ಅವಳ ಮನೆಯಲ್ಲಿ ಒಕ್ಕರ್ಸ್ಕೊಳ್ತಾ ಇದೆ. ಸದ್ಯಕ್ಕೆ ನನ್ನ ತಲೆನೋವಂತೂ ದೂರ ಆಗ್ತಾ ಇದೆ. ಮಾತೆತ್ತಿದ್ರೆ ನನ್ನ ಬಾಯಿ ಮುಚ್ಚಿಸ್ತಿದ್ಲು. ಈ ಮನೇಲಿ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಅವಳು ಈ ಮನೆಯಿಂದ ಹೋಗಲಿ, ಓಲ್ದಿದ್ದು ಆಮೇಲೆ ನೋಡ್ಕೊಳ್ತೀನಿ. ನನಗೆ ಗೊತ್ತು, ನಿಮ್ಮೆಲ್ರಿಗೂ ತುಂಬ ಬೇಸರ ಆಗಿದೆ. ನಾನೇನು ಸುಮ್ಮನೆ ನಿರ್ಧಾರ ತಗೊಳ್ಳಿಲ್ಲ, ತುಂಬ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ನಾನೇನು ಚಿನ್ನೂನ ನಿಮ್ಮಿಂದ ಶಾಶ್ವತವಾಗಿ ಕಿತ್ಕೋತಿಲ್ಲ. ನಾನು ಈ ಮನೆಗೆ ಬಂದಾಗೆಲ್ಲ ಚಿನ್ನೂನು ನನ್ನ ಜೊತೆ ಕರ್ಕೊಂಡು ಬರ್ತೀನಿ. ನಿಮಗೂ ಅಷ್ಟೆ, ಚಿನ್ನೂನ್ ನೋಡಬೇಕು ಅಂತ ಅನಿಸ್ದಾಗೆಲ್ಲ ನೀವು ನಮ್ಮ ಮನೆಗೆ ಬರ್ಬೋದು. ನಾನು ತಗೊಂಡಿರೋ ನಿರ್ಧಾರದಿಂದ ಚಿನ್ನುಗೆ ಖಂಡಿತ ಒಳ್ಳೇದಾಗತ್ತೆ. ಆ ಮಗುನ ನಾನು ನನ್ನ ಮಗಳು ಅಂತಾನೆ ಅಂದ್ಕೊಂಡಿದ್ದೆ. ಅವಳು ಗಂಡ ಬಂದು ಕರ್ಕೊಂಡು ಹೋಗೋ ತನಕ ಅವಳು ಈ ಮನೇಲೇ ಇರ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಾವಿಷ್ಟಪಟ್ಟವ್ರನ್ನ ಬಿಟ್ಟು ಕಳಿಸೋದು ಎಷ್ಟು ಕಷ್ಟ ಅಂತ ನಿಮ್ಮೆಲ್ಲರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ಸಮಾಧಾನ ಏನು ಗೊತ್ತಾ, ನೀನು ಅಷ್ಟೊಂದು ಇಷ್ಟಪಡೋ ತಂಗಿ ನಿನ್ನ ಜೊತೆಗಿರ್ತಾಳೆ, ಸುಖವಾಗಿರ್ತಾಳೆ ಅನ್ನೋದು. ಇದೇನು ನನ್ನ ಬಾಳಿನ ಕತೆ? ಎಲ್ಲೋ ಹುಟ್ಟಿದೆ, ಹೆಂಗೋ ಬೆಳೆದೆ. ಯಾರೋ ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿಸ್ಕೊಂಡಿದ್ದು ನಾನೇ ಬೇಡ ಅಂತಂದ್ರು. ಆ ದೇವರು ಅವ್ರನ್ನ ಮತ್ತೆ ಮತ್ತೆ ನನ್ನ ಹತ್ರನೇ ಕರ್ಕೊಂಡು ಬಂದ್ಬಿಡ್ತಾನೆ. ಇಲ್ಲಿಂದ ಎಲ್ಗೆ ಹೋಗಬೇಕು ಅಂತ ಅವನಿಗೆ ಗೊತ್ತಿರಬೇಕು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ವಾಪಸ್ ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾವ ಕಾರಣಕ್ಕೂ ಏನು ನನಗೆ ಗೊತ್ತಿಲ್ಲದಿರೋ ಹಾಗೆ ನಾನು ನಿನ್ನ ಜೀವನದಲ್ಲಿ ಬಂದೆ. ಇಡೀ ಪ್ರಪಂಚ ಎಲ್ಲ ನಿನ್ನನ್ನು ಹುಡುಕಿದ್ರು ನನಗೆ ಗೊತ್ತಿಲ್ಲದಿರೋ ಹಾಗೆ ನೀನು ನಮ್ಮನೇಲಿದ್ದೆ. ಈ ವಿಚಿತ್ರನ ನನ್ನ ಕೈಲಿ ಇನ್ನೂ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ನಾನಿನ್ನ ತಾತಮ್ಮಗೆ ಮಾತು ಕೊಟ್ಟಿದ್ದೆ, ನೀನು ಸುಖವಾಗಿರೋಕ್ಕೆ, ಸಂತೋಷವಾಗಿರೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ ಲಚ್ಚಿ, ನೀನು ಸಂತೋಷವಾಗಿರೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಸುಖವಾಗಿರೋದನ್ನ ಬಗ್ಗೆ ಯೋಚನೆ ಮಾಡೋದು ನಾನು ತುಂಬ ದಿನಗಳ ಮುಂಚೆನೇ ಮರ್ತುಬಿಟ್ಟೆ. ನನ್ನ ಸುಖ ಅಂದರೆ ನೀವು ಮತ್ತೆ ನನ್ನ ಅಕ್ಕ. ನೀವಿಬ್ಬರು ಯಾವಾಗಲೂ ಒಂದಾಗಿರ್ಬೇಕು. ನೀವು ನನ್ನ ಅಕ್ಕನ ಜೊತೆ ಸುಖವಾಗಿದ್ರೆ ನನಗಷ್ಟೇ ಸಾಕು. ಚಿನ್ನು, ಹೋಗ್ಬಿಟ್ಟು ಬರ್ತೀನಿ. ನಾನು ತುಂಬ ದಿನಗಳ ಮುಂಚೆನೇ ಮರ್ತುಬಿಟ್ಟೆ. ನನ್ನ ಸುಖ ಅಂದರೆ ನೀವು ಮತ್ತು ನನ್ನ ಅಕ್ಕ. ನೀವಿಬ್ಬರು ಯಾವಾಗಲೂ ಒಂದಾಗಿರ್ಬೇಕು. ನೀವು ನನ್ನ ಅಕ್ಕನ ಜೊತೆ ಸುಖವಾಗಿದ್ರೆ ನನಗಷ್ಟೇ ಸಾಕು.